ಆ ಹೆಚ್ಚು ಬೆಳೆಯುವ ಸಲುವಾಗಿ ಏನೇನು ಮಾಡಿದ್ದೀವಲ್ಲ ಅದ್ರ ಕೂಡ ಏನೇನು ಬಂದೈತೆ. ಎಂದಿಲ್ಲದಷ್ಟು ಕ್ಯಾನ್ಸರ್ ಈ ದೇಶದೊಳಗೆ ಬಂತಲ್ಲ. ಏನು WHO ಪ್ರಕಾರ, ರಿಪೋರ್ಟಿನ ಪ್ರಕಾರ ಬರುವ ಕೆಲವು ವರ್ಷಗಳಲ್ಲಿ ಭಾರತ ಕ್ಯಾನ್ಸರ್ದ ರಾಜಧಾನಿ ಆಗುತ್ತೆ ವಿಶ್ವಕ್ಕೆ ಅಂತ. ಇದನ್ನು ತಂದವರು ಯಾರು? ಈಗಾಗಲೇ ಡಯಾಬಿಟಿಸದ ರಾಜಧಾನಿ ಆಗಿ ಹೋಯ್ತಲ್ಲ, ಇದಕ್ಕೆ ಕಾರಣರು ಯಾರು? ಈ ದೇಶದೊಳಗೆ ಬಾಂಜತನದ ಸಮಸ್ಯೆ ಊರೊಳಗೆ 2-3 ಮಾತ್ರ ಕಾಡ್ತಿತ್ತು ಒಂದು ಊರಾಗ, ಅದು ಈಗ ಅರ್ಧ ಊರಾನ ಬಾಂಜತನಕ್ಕೆ ತುತ್ತಾಯ್ತಲ್ಲ, ಇದಕ್ಕೆ ಯಾರು ಕಾರಣರು? ಎಂದಿಲ್ಲದಷ್ಟು ಬ್ರೈನ್ ಟ್ಯೂಮರ್ಸ್. ರಾಜ್ಯಕ್ಕೆ ಒಬ್ಬರು ಇಬ್ಬರು ನ್ಯೂರೋ ಸರ್ಜನ್ ಇರ್ತಿದ್ರು, ಈಗ ಜಿಲ್ಲಾಕ್ಕೆ 10 ಮಂದಿ ಆದರೂ ಸಹಿತ ಸಾಲೋಲ್ದಲ್ಲ. ಇದು ಎಲ್ಲಿಂದ ಬಂತು? ಎಲ್ಲರ ಮೈಯೊಳಗಿನ ಎಲುವ ಪಳ್ಳಾಗಿಬಿಟ್ಟು ಅಲ್ಲ, ಆಸ್ಟ್ರೋಫೋರೋಸಿಸ್ ಅಂತ ಅಂತೀವಿ ನಾವು ಅದಕ್ಕೆ. ಈ ಎಲುಬು ಪಳ್ಳಾಗೋದಕ್ಕೆ ಯಾರ ಕಾರಣರು? ಆಮ್ಯಾಗ ನಮ್ಮ ದೇಶದಾಗ ಹುಚ್ಚರ ಸಂಖ್ಯೆ ಬಹಳ ಕಡಿಮೆ ಇತ್ತು. ರಾಜ್ಯಕ್ಕೆ ಒಂದೇ ಹುಚ್ಚರ ದವಾಖಾನೆ ಇತ್ತು, ಅದು ಬೆಂಗಳೂರಿಗೆ. ಈಗ ಹುಬ್ಬಳ್ಳಿಯಾಗ 28 ಮಂದಿ ಹುಚ್ಚರ ಡಾಕ್ಟರ್ ಅದಾರ. ಧಾರವಾಡ ಹುಬ್ಬಳ್ಳಿಯಾಗ ಕೂಡಿ ಅಂದ್ರೆ ಒಂದೇ ಊರಾಗ ಎಷ್ಟು ಮಂದಿ ಅದಾರ ಅಂದ್ರೆ ಎಲ್ಲ ಜಿಲ್ಲಾದಾಗ ಕೂಡಿ ಎಲ್ಲಿ. ಹಾಗಾದ್ರೆ ಈ ಹುಚ್ಚತನ ಏನು ಒಂದೇ ದಿವಸಕ್ಕೆ ಬಂತನು? ಹಾಗಾದ್ರೆ ಈ ಮೆಂಟಲಿ ಇಂಬ್ಯಾಲೆನ್ಸಿಂಗ್ ಅಂತ ಏನು ಅಂತೀವಲ್ಲ ನಾವು, ಮಾನಸಿಕ ಅಸಂತುಲನೆ ಅಂತಕ್ಕಂಥ ರೋಗ ಏನು ಬಂತು, ಯಾವುದಕ್ಕೆ ನಾವು ಸಿಜೋಫ್ರೀಮಿಯಾ ಅಂತ ಕರಿತೀವಿ, ಇದು ಎಲ್ಲಿಂದ ಬಂತು? ಯಾಕೆ ಬಂತು? ಹೆಂಗೆ ಬಂತು? ಯಾವುದೇ ರೋಗಗಳು ನೇರವಾಗಿ ಆಕಾಶದಿಂದ ಕೆಳಗೆ ಬೀಳೋದಂತರೂ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನಾದರೂ ಅದಕ್ಕೆ ಒಳಗೆ ಹೋಗುವಂಥವು 2-3 ಮಾರ್ಗಗಳದಾವೆ. ಒಂದು ಅನ್ನ, ಒಂದು ನೀರು, 3ನೇದ್ದು ಗಾಳಿಯಿಂದ ಹೋಗಬೇಕು, 4ನೇದ್ದು ನೈಸರ್ಗಿಕವಾಗಿ ಯಾವುದೇ ವಾತಾವರಣೀಯ ಅಸಂತುಲನ ಉಂಟಾದ್ರೆ ನಮ್ಮ ಶರೀರ ಆ ನೈಸರ್ಗಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ತಕರಾರು ಮಾಡಿತು, ತೊಂದರೆ ಆಯಿತು ಅಂತಂದ್ರೆ ನಮ್ಮ ಶರೀರದಲ್ಲಿ ರೋಗಗಳು ಕಾಣಿಸ್ಕೊಳ್ತಾವೆ. ಇದನ್ನು ಬಿಟ್ಟರೆ ಮತ್ತೊಂದು ಯಾವುದೂ ಕಾರಣ ಇಲ್ಲ. ಇನ್ನು